Welcome to my channel. ಬಂದು ರೀಚ್ ಆಗಿದ್ದೀವಿ ಕಾಠ್ಮಂಡು. ಇಲ್ಲೇನು ಅಷ್ಟೇ ಆಗಿರೋದು ನೇಪಾಳಲ್ಲಿ. ಫೇಮಸ್ ಎಷ್ಟು ಕ್ಯೂಟ್ ಆಗಿದ್ದಾರೆ. ನೇಪಾಳನ ಸುತ್ತಿ ತೋರಿಸ್ತೀನಿ. ಇದೇ ನೇಪಾಳ ರೋಡ್. ನೇಪಾಳ ಬಂದರೆ ಶಾಪಿಂಗ್ ಚೆನ್ನಾಗಿ ಮಾಡ್ಬೋದು ಪ್ಲೀಸ್. ಯಾ ಕರೀತಾರಲ್ಲ ಬ್ರೋ, ಈ ಥರ ಕೆಲಸ ನೀವು ಕಾಸು ಸೇವ್ ಮಾಡಬೇಕಂದ್ರೆ ಮಾಡ್ಬೋದು. ನೇಪಾಳಕ್ಕೆ ಬಂದು ಮೋಮೋಸ್ ತಿಂದಿಲ್ಲ, ಅದರಿಂದ ವೇಸ್ಟ್ ಆಗುತ್ತೆ ಅಂತ ಫ್ರೋಝನ್ ಮೋಮೋಸ್ನ ತಿಂತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ. ಕಾಫಿ ಅಯ್ಯೋ ಮೋಸ ಆಗೋಯ್ತು. ಮ್ಯಾಗಿ ಅಲ್ಲೊಂದು ಬಾಟಲ್ ನೋಡ್ತಾ ಇರೋದು ನನಗಲ್ಲ, ರೇಖಾ ಅವ್ರಿಗೆ. ಚಪಾತಿ ಇಟ್ಟು ಒಳಗಡೆ ಪನ್ನೀರು ಅದು ಕೂಡ ಬಂದಿಲ್ಲ. ಎಲ್ಲಿ ಹೋಗ್ತಾ ಇದ್ದೀರಾ ಚೋಟು? ಕಾಠ್ಮಂಡು. ಬೆಳಗ್ಗೆ ಕಾಫಿ ಹುಡ್ಕೊಂಡು ಹೋಗ್ತಾ ಇದೀವಿ. ಬೆಳಗ್ಗೆ ಅಲ್ಲ, ನೈಟ್ ಕಾಫಿ ಹುಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲ, ಕಪ್ಪಲ್ಲಿ ಗೋಲ್ಸ್. ಎನ್ನವರು ಬುದ್ಧಿಶಾಲಿತನ. ಬೆಳಗ್ಗೆ ಅಲ್ಲ, ನೈಟ್. இவன் வேற என்னை ரொம்ப டார்ச்சர் பண்றான்டா. ನಮ್ಮ ಫ್ಲೈಟ್ ಇನ್ನ ಇರೋದು 5:48. ಅಲ್ಲಿ ತನಕ ಏನು ಮಾಡೋದು ಅಂತ ಗೊತ್ತಿಲ್ಲ. ಜಸ್ಟ್ 1 hour. கர்ம என்ன இப்படி நாறுது? ಹೆಂಗ್ ಟೈಮ್ ಪಾಸ್ ಮಾಡೋದು ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ಹಿಂಗಿದೀವಿ. ಸ್ಟಾರ್ಟ್. ಫೈನಲಿ ನೇಪಾಳ ಬಂದು ರೀಚ್ ಆಗಿದ್ದೀವಿ. ಕಾಠ್ಮಂಡು. ನೇಪಾಳನ ಸುತ್ತೋಡಕ್ಕಿಲ್ಲ, ನೇಪಾಳನ ಹೆಲಿಕಾಪ್ಟರ್ ಮ್ಯೂಸಿಕ್. We have dining table. ಇಲ್ಲೇನು ಅಷ್ಟೇ ಆಗಿರೋದು ನೇಪಾಳಲ್ಲಿ. ಶೋಗೆ ಅಂತ ಕರ್ಕೊಂಡ್ಬಂದ್ಬಿಟ್ಟು ಶಾಪಿಂಗ್ ಕರ್ಕೊಂಡು ಹೋಗ್ತವ್ರೆ. ಬರೋವರ್ ನಮಗೆ ನೇಪಾಳಲ್ಲಿ ಸುತ್ತಾಡೋದಕ್ಕೆ ಟೈಮ್ ಅಂತೂ ಸಿಕ್ಕಿಲ್ಲ. ಸಿಕ್ಕಿರೋ ಟೈಮಲ್ಲಿ ಸುತ್ತಾಡೋಣ ಅಂತ ಬರ್ತಾ ಇದ್ದೀವಿ. ನನಗೆ ಫ್ರಿಜ್ ಮ್ಯಾಗ್ನೆಟ್ ಸಿಕ್ಕಿದ್ರೆ ಸಾಕು, ಏನು ಬೇಡ. ನಿಮ್ಗೇನು ಬೇಕುತ್ತಿ? ನೆಮ್ಮದಿ ಅಂತ ₹100 ನೋಟ್ ಬೇಕು. ಓನ್ಲಿ 100 rupees. ನೇಪಾಳಿ ಪೀಪಲ್ಸ್ ಎಷ್ಟು ಕ್ಯೂಟ್ ಆಗಿದ್ದಾರೆ. ನಮ್ಮ ಹುಡುಗಿನ ಶಾಪಿಂಗಲ್ಲಿದೆ. ನೇಪಾಳನ ಸುತ್ತಿ ತೋರಿಸ್ತೀನಿ. ಇದೇ ನೇಪಾಳ ರೋಡ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನೇಪಾಳ ಇಸ್ ಲಿಟ್ರಲಿ ಊಟಿ. ಮಳೆ ಬರ್ತಾ ಇದೆ, ಅರೆ ಬಿಸಿಲು ಬಂದಿಲ್ಲ, ಮಳೆ ಮಾತ್ರ ಬರ್ತಾ ಇದೆ. ಸರ್ ಮಾತ್ರ ಶಾಪಿಂಗ್ ಮಾಡ್ತಾ ಇದ್ದಾರೆ. ಶಾಪಿಂಗ್ ಮಾಡಕ್ ಬಂದಿದ್ದೀವಿ, ಅರೆ ಬೇಜಾನ್ ದುಡ್ಡು ಹೇಳ್ತವ್ರೆ. ನೇಪಾಳ ಬಂದ್ರೆ ಶಾಪಿಂಗ್ ಚೆನ್ನಾಗಿ ಮಾಡ್ಬೋದು ಪ್ಲೀಸ್. ಯಾ ಕರೀತಾರಲ್ಲ ಬ್ರೋ. So finally heading back to Bengaluru. Nepal came to an end. Okay.
ಕುಡಿಲಿಲ್ಲ ಸದ್ಯ. ಕಾಫಿ ತೊಗೊಳಕ್ಕೆ ಕಾಸಿಲ್ಲ. ರೂಮಿಂದ ಎಸ್ಕೇಪ್ ಮಾಡ್ಕೊಂಡು ಬಂದ್ಬಿಟ್ಟು ಬಿಸ್ನೀರು ತೊಗೊಂಡಿದ್ದೀವಿ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಥರ ಕೆಲಸ ನೀವು ಕಾಸು ಸೇವ್ ಮಾಡಬೇಕಂದ್ರೆ ಮಾಡ್ಬೋದು. ನೇಪಾಳಕ್ಕೆ ಬಂದು ಮೋಮೋಸ್ ತಿಂದಿಲ್ಲ ಯಾಕೆಂದ್ರೆ ವೇಸ್ಟ್ ಆಗುತ್ತೆ ಅಂತ ಫ್ರೋಝನ್ ಮೋಮೋಸ್ನ ತಿಂತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಏರ್ಪೋರ್ಟ್ ಅಲ್ಲಿ ತಿನ್ಬೇಡಿ. ಬರೀ ಇಂಥದೆಯ. ಸೊ ಈ ನೇಪಾಳ ಏರ್ಪೋರ್ಟಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಎಷ್ಟು ಕಾಫಿ ಅಂತ ನೋಡೋಣ. 200 ವಾಪಸ್ ಕೊಟ್ಟವರಾ? ಒಂದು ಕಾಫಿ ವೇಟ್ 300 ಲಿಟ್ರಲ್ಲಿ ಫಾರ್ ಕಾಫಿ. ಇಲ್ಲೇ ಬರೋಲ್ಲ 300, ಬ್ಯಾಂಗ್ಳೂರ್ 360 ರುಪೀಸ್. ಇದೇ ತೊಗೊಬೇಕಾಗಿತ್ತು ಅನ್ಸುತ್ತೆ. ವಾಟ್ ಇಸ್ ದಟ್? ನೆಸ್ಕಾಫಿ ಕಾಫಿ ಅಂತ. 2 ತಗೋಬೋದಿತ್ತು ನೀವು. ಕಾಫಿ ಬೇಕಂತಾನೆ ಅಯ್ಯೋ ಮೋಸ ಆಗೋಯ್ತು. ಮಷೀನ್ ಕಾಫಿ ಅನ್ಕೊಳ್ತೀನಿ. ಚೆನ್ನಾಗಿಲ್ಲ, ನೀವೇ ಕೊಡ್ಬೇಕಿಲ್ಲ. ಪಾಪ ಲಾಸ್ ಆಗಿದ್ದಾಳೆ. 2 ಪರ್ಫ್ಯೂಮು, ಒಂದು ಲೋಷನ್ನು ದೇಕೊಂಬಿಟ್ಟವ್ರು ಏರ್ಪೋರ್ಟ್ ಅವರು. ಪಾಪ ನಾನು ಕಾಫಿ ನೀವು ಪಾಪನೇ, ನಿಮ್ಮ ಕಾಫಿಲಿ ಮೋಸ ಮಾಡ್ತವ್ರೆ. ಒಂದು ವಂಡರ್ಫುಲ್ ಮೆಮೊರಿ. ಹಿಮಾಲಯ ಮೌಂಟೇನ್ ಲಿಸ್ಟ್ ನೈಸ್. ಕ್ಲೌಡ್ಸ್ ಮಧ್ಯ ಹಿಮಾಲಯ. இப்ப ஏதாவது ஒரு நல்ல ஆக்சன் பண்ணுங்க, நான் எடுக்கிறேன். நல்ல ஆக்சன் ஒரு போஸ் கொடுங்க. நல்லா இல்ல, அதை விட இது நல்லா இல்ல. நல்ல வித்தியாசமா கொடுங்க. வித்தியாசமாவா? ಹಾಗೆ ನಾ ಕುಡಿಯಲ್ಲ, ತುಂಬಾ ಒಳ್ಳೆಯವರು, ಪಾಪ ಮಾಡಲ್ಲ ಅಂದ್ರೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಬಾಟಲ್, ಅದು ಎಷ್ಟು ದೊಡ್ಡ ಬಾಟಲ್, ಅಲ್ಲೊಂದು ಬಾಟಲ್ ನೋಡ್ತಾ ಇರೋದು. ರೇಖಾ ಅವ್ರಿಗೆ ನೋಡಿ, ಇದೆಲ್ಲ 12,000 ರೂಪಾಯಿ ಇದೆ. ಅದಕ್ಕೆ ಮಾತ್ರ 20% ಅಂತ. 4,000 ಇರೋದಕ್ಕೆಲ್ಲ 20% ಇಲ್ಲ. ನನ್ನ ಪ್ರಾಬ್ಲಮ್ ಅಲ್ಲ, ಕನೆಕ್ಟಿಂಗ್ ಫ್ಲೈಟ್ ಪ್ರಾಬ್ಲಮ್. ಟೈಮ್ ಎಷ್ಟಿದೆ? ಕನೆಕ್ಟಿಂಗ್ ಫ್ಲೈಟ್ ಪ್ರಭಾವ ಇದೆಲ್ಲ. ಚಪಾತಿ ಇಟ್ಟು ಒಳಗಡೆ ಪನ್ನೀರು, ಅದು ಕೂಡ ಬೆಂದಿಲ್ಲ. ಇದು ನಮ್ಮ ಸ್ಪೆಷಲಾಗಿ ಬಂದಿರೋದು. ಚಪಾತಿ ಹಸಿಟ್ಟು ಪನ್ನೀರು. ವೆರಿ ಯಮ್ಮಿ, ವೆರಿ ಯಮ್ಮಿಯಾ. ನಾವು ಪನ್ನೀರ್ ತಿನ್ನಲ್ಲ, ಚೇಂಜ್. ಇಟ್ಸ್ ವರ್ಕ್ ಟ್ರಿಪ್ ಮುಗಿದ್ದು ಬ್ಯಾಕ್ ಟು ಬ್ಯಾಂಗ್ಳೂರ್ ಈಗ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ